ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರೆ. ನಿಮಗೋಸ್ಕರವಾಗಿ ಇವತ್ತು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಆಧುನಿಕ ಭಾರತದ ವಿಡಿಯೋ ಸರಣಿಯಲ್ಲಿ ವಿಡಿಯೋ 25 ಅನ್ನ ನಿಮಗೋಸ್ಕರ ತಂದಿದ್ದೇನೆ. ಕಳೆದ 24 ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಗಳಿದೆ. ದಯವಿಟ್ಟು ಪರಿಶೀಲನೆ ಮಾಡಿ. ನಿಮ್ಮ ಮುಂದಿನ ಪರೀಕ್ಷೆಗಳನ್ನು ಗೆಲ್ಲೋದಕ್ಕೆ ಅವುಗಳು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋಗಳಾಗಿರ್ತವೆ. ಯಾಕೆ ಅಂತಂದ್ರೆ ಅದು ಬೇಸ್ಡ್ ಆನ್ NCERT ವಿಷಯವನ್ನು ಜೊತೆಗೆ ಸ್ಪೆಕ್ಟ್ರಮ್ ಅನ್ನ ಒಳಗೊಂಡಿರುತ್ತೆ, ಪ್ಲಸ್ ನಮ್ಮ ಸ್ಟೇಟ್ ಸಿಲೆಬಸ್ ನ ಅಂಶಗಳನ್ನ ಒಳಗೊಂಡಿರುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿ ಜೊತೆಗೆ ನಿಮ್ಗೆ ತಮಿಳುನಾಡು ಟೆಕ್ಸ್ಟ್ ಬುಕ್ ಅನ್ನು ಕೂಡ ಮರ್ಜ್ ಮಾಡಿಬಿಟ್ಟು ಈ ವಿಡಿಯೋಗಳನ್ನ ನಿಮ್ಗೋಸ್ಕರ ಮಾಡಿಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ಯಾರು ಈವರೆಗೂ ಕೂಡ ನಮ್ಮ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನೆಲ್ ನ ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದ್ರೆ 1857ರ ಕ್ರಾಂತಿಯ ಸಮಯದಲ್ಲಿದ್ದ ರಾಜಕೀಯ ಸಂಘಗಳ ಬಗ್ಗೆ ಮಾತಾಡ್ತೀನಿ. 1857ರ ಕ್ರಾಂತಿಯ 4 ವಿಡಿಯೋಗಳು ಮಾಡಿದೀನಿ, ಅದನ್ನ ಕಂಪ್ಲೀಟ್ ಡೀಟೇಲ್ ಮಾಡಿದೀನಿ, ನೋಡ್ರಿ. ರಾಜಕೀಯ ಸಂಘಗಳಲ್ಲಿ ಬಂದ್ರೆ ಬಂಗಭಾಷಾ ಪ್ರಾಕ್ಷಿಕ ಸಭಾ ಮತ್ತು ಲ್ಯಾಂಡ್ ಹೋಲ್ಡರ್ ಸೊಸೈಟಿ, ಬ್ರಿಟಿಷ್ ಇಂಡಿಯಾ ಸೊಸೈಟಿ, ಈ ತರದ ಅನೇಕ ವಿಚಾರಗಳು 1857ರ ದಂಗೆಗಿಂತ ಮೊದಲು ನಮ್ಗೆ ಇವೆಲ್ಲ ಕಂಡು ಬರ್ತಕ್ಕಂಥವು ಇದ್ದಾವೆ. ಇದಲ್ದೇನೆ ಇನ್ನೂ ಬಹಳಷ್ಟು ವಿಷಯಗಳನ್ನ ಇದ್ರಲ್ಲಿ ನಾವು ತಿಳ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ವೆರಿ ಇಂಟ್ರೆಸ್ಟಿಂಗ್ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ, ಇದು ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ಬಟ್ ಇದನ್ನ ಈಗ ನಾವು ಸ್ವಲ್ಪ ಮಾಡರ್ನೈಸ್ ಮಾಡಬೇಕು, ನಮ್ಮ ಓಲ್ಡ್ ಲ್ಯಾಪ್ಟಾಪ್ ಟೆಕ್ನಾಲಜಿಯನ್ನ ಬದಲಾಯಿಸಬೇಕು, ವಿಡಿಯೋ ಕ್ಲಾಸ್ಗಳ ಒಂದು ಡಿಜಿಟಲೈಸೇಷನ್ಸ್ ಮಾಡಬೇಕು, ವಿಷಯದ ಸಂಪೂರ್ಣವಾಗಿರ್ತಕ್ಕಂಥ ಇನ್ನು ಅನೇಕ ಸ್ನೇಹಿತರನ್ನ ಇದಕ್ಕೆ ಕರ್ತರಬೇಕು. ಅದಕ್ಕೋಸ್ಕರ ನಿಮ್ಮ ಒಂದು ಸಹಾಯ ಬೇಕಾಗಿದೆ. ಈ ವಿಡಿಯೋಗಳಿಂದ ಯಾರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅವರು ನಿಮ್ಮ ಅಲ್ಪ ಧನ ಸಹಾಯವನ್ನು ಮಾಡಬಹುದು ಗೂಗಲ್ ಪೇ ಮುಖಾಂತರ. ಇದು ನನ್ನ ಗೂಗಲ್ ಪೇ ನಂಬರ್ 9900599186ಗೆ ನಿಮ್ಮ ತನು ಮನ ಧನ ಮೂರನ್ನೂ ಕೂಡ ನೀವು ಇದಕ್ಕೆ ಕೊಡೋದಾದ್ರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಸರಣಿಗಳ ಮುಂದಿನ ಸರಣಿಗಳನ್ನು ಕೂಡ ನಿಮ್ಗೋಸ್ಕರ ತಂದುಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಆ ನಿಟ್ಟಲ್ಲಿ ಇವತ್ತು ನಾವು ನೋಡೋಣ 1857ರ ಕ್ರಾಂತಿಯ ಸಂದರ್ಭದಲ್ಲಿದ್ದಂತ ರಾಜಕೀಯ ಸಂಘಗಳಿಗೆ ನಾವು ಬರ್ತಾ ಹೋದ್ರೆ ಬಂಗಭಾಷಾ ಪ್ರಾಕ್ಷಿಕ ಸಭಾ ಅಂತ ಕರಿತೀವಿ, ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಅಂತ ಬರ್ತೀವಿ, ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಕರಿತೀವಿ, ಮತ್ತು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಕರಿತೀವಿ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿ ಇವು 4 ತುಂಬಾ ಇಂಟ್ರೆಸ್ಟಿಂಗ್ ನಿಮಗೆ. ಬಂಗಭಾಷಾ ಪ್ರಾಕ್ಷಿಕ ಸಭಾ, ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಅಂದ್ರೆ ಬಂಗಾಳ ಭಾಗದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಂತ ಒಂದು ನ್ಯಾಷನಲ್ ಮೂವ್ಮೆಂಟ್ ಸಂದರ್ಭ ಇದು. ಬ್ರಿಟಿಷ್ ಇಂಡಿಯಾ ಸೊಸೈಟಿಗಳು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತೇಳಿ. ಅದಾದ್ಮೇಲೆ ನೀವು ನೋಡ್ಬೋದು ಯಂಗ್ ಬೆಂಗಾಲ್ ಚಳುವಳಿ ಬಗ್ಗೆ, ವಿವಿಯನ್ ಡಿಸಾರಿಯೋ ಅವ್ರ ಬಗ್ಗೆ ನೀವು ತುಂಬಾ ಜನ ಓದಿರ್ತೀರಾ. ಅಂತ ಯಂಗ್ ಬೆಂಗಾಲ್ ಚಳುವಳಿ ಅದರದ್ದು ಒಂದು ಸಂಘಟನೆ, ಜೊತೆಗೆ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ಸ್ ಬಗ್ಗೆ ಕೂಡ ನಾವು ಮಾತಾಡ್ತೇವೆ. ಜೊತೆಗೆ ಬಂಗಾಳದ ಹೊರಗೆ ಇದ್ದಂತಹ ರಾಜಕೀಯ ಸಂಘಗಳಲ್ಲಿ ಅದು 1857ಕ್ಕಿಂತ ಮುಂಚೆ ಇರೋ ಸಂಘಗಳಿಗೆ ಬಂದ್ರೆ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್, ದಿ ಬಾಂಬೆ ಅಸೋಸಿಯೇಷನ್ಸ್, ಇವಿಷ್ಟು ವಿಚಾರಗಳನ್ನ ಇದರಲ್ಲಿ ನಾವು ಅದ್ಭುತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆ ಮುಖಾಂತರವಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಇದರಲ್ಲಿ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಬಂಗಾಳದ ಹೊರಗೆ ಇರದಂತ ರಾಜಕೀಯ ಸಂಘಟನೆಗಳಿಗಿಂತ ಇನ್ನು ಮುಂದೆ ನಾವು ಹೋಗೋ ಒಂದೊಂದೇ ವಿಚಾರವಾಗಿ ನಾವು ಇದನ್ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಬಹಳ ಪ್ರಮುಖವಾಗಿ ಬಂಗಭಾಷಾ ಪ್ರಾಕ್ಷಿಕ ಸಭಾದ ಬಗ್ಗೆ ಮಾತಾಡೋಣ. ನಿಮ್ಗೆಲ್ಲ ಗೊತ್ತಿದೆ 1857ರ ಕ್ರಾಂತಿಯ ನಂತರದ ರಾಜಕೀಯ ಸಂಘಟನೆಗಳಿಗೂ 1857ಕ್ಕಿಂತ ಹಿಂದಿನ ರಾಜಕೀಯ ಸಂಘಟನೆಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ. ಅದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏಕಾಏಕಿ ಸ್ಥಾಪನೆಯಾದಂತ ಸಂಘಟನೆ ಏನಲ್ಲ. ಆ ಸಂಘಟನೆಗಿಂತ ಹಿಂದೆ ಭಾರತದಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನ ಮತ್ತು ರಾಜಕೀಯತೆ ಸಂಘಟನೆಗಳನ್ನ ಒಂದು ಪರಿಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಟ್ಟವರು ನಮ್ಮ ಭಾರತದಲ್ಲಿ 2 ಮಹಾನ್ ವ್ಯಕ್ತಿಗಳು. ಅದರಲ್ಲಿ ಒಬ್ರು ಗೌರಿಶಂಕರ್ ತರ್ಕಿಬಾಗೇಶ್ ಮತ್ತು ರಾಜಾ ರಾಮ್ ಮೋಹನ್ ರಾಯ್ ಅವರು. ನೆನ್ಪಿಟ್ಕೊಳ್ಳಿ, ಇವ್ರನ್ನ ಯಾಕೆ ಆಧುನಿಕ ಭಾರತದ ಇತಿಹಾಸದಲ್ಲಿ ತುಂಬಾ ಮಹತ್ವಪೂರ್ಣವಾದಂತ ಸ್ಥಾನ ಇವರಿಗೆ ಕೊಡ್ತೀವಿ ಮತ್ತು ರಾಜಕೀಯ ಸಂಘಟನೆಗಳ ಮುಖಾಂತರವಾಗಿ ಭಾರತದ ರಾಷ್ಟ್ರೀಯತೆಯ
ಒಂದು ಪಿತಾಮಹರನ್ನಾಗಿ ಇವ್ರನ್ನ ಯಾಕೆ ನಾವು ರಾಜಾರಾಮ್ ಮೋಹನ್ ರಾವ್ ಕರಿತೀವಿ ಅಂದ್ರೆ ಮಾಡರ್ನೈಸೇಷನ್ಸ್ ಎಜುಕೇಶನ್ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣದಲ್ಲಿ ಹೇಗೆ ತಮ್ಮ ಸ್ವಾತಂತ್ರ್ಯದ ವಿಚಾರಗಳನ್ನು ಮಂಡಿಸಿದ್ರು ಅನ್ನೋದನ್ನ ಭಾರತಕ್ಕೆ ಪರಿಚಯಿಸಿದವರು. ಬಟ್ ಇಂಥವ್ರಿಗೆ ತುಂಬಾ ಒಳ್ಳೊಳ್ಳೆ ಸ್ನೇಹಿತರಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ಗೌರಿಶಂಕರ್ ತರ್ಕಿಬಾಗಿಶ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ವ್ಯಕ್ತಿ. ಇವರು ರಾಜಕೀಯ ಸಂಘಟನೆಗಳನ್ನ ಕಟ್ಟಬೇಕು ಅಂತ ಹೊರಟಾಗ 1836 ನೆನ್ಪಿಟ್ಕೊಳ್ಳಿ, ಇವೆರಡು ವೆರಿ ಇಂಪಾರ್ಟೆಂಟ್ ಇದ್ದಾವೆ ಇವು. ಹಾಗಾಗಿ ಮೊದಲನೇದಾಗಿ 1836 ಬಂಗಭಾಷಾ ಪ್ರಾಕ್ಷಿಕ ಸಭಾ ಶುರುವಾಗತ್ತೆ. ಈ ಬಂಗಭಾಷಾ ಪ್ರಾಕ್ಷಿಕ ಸಭಾವನ್ನ ಶುರು ಮಾಡುವಾಗ ಗೌರಿಶಂಕರ್ ತರ್ಕಿಬಾಗಿಶ್ ಅವರ ನೇತೃತ್ವದಲ್ಲಿ ಈ ಸಂಘಟನೆ ಶುರುವಾಗತ್ತೆ. ಈ ಸಂಘಟನೆಯ ಮೊದಲ ಅಧ್ಯಕ್ಷರಾಗಿಯೂ ಕೂಡ ಇವರೇ ಗೌರಿಶಂಕರ್ ತರ್ಕಿಬಾಗಿಶ್ ಕೂಡ ಅವರನ್ನ ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಯಿತು. ಬಟ್ ಇವರು ಅಷ್ಟೇ ಇದ್ರ ಅಂತಂದ್ರೆ ಅಲ್ಲ, ಇವ್ರ ಜೊತೆಗೆ ದ್ವಾರಕನಾಥ್ ಟ್ಯಾಗೋರ್ ಕೂಡ ಈ ಸಂಘಟನೆಯಲ್ಲಿ ಮೊದಲು ಸೇರ್ಕೊಂಡಿದ್ರು. ಜೊತೆಗೆ ಕಾಶಿನಾಥ್ ರಾಯ್ ಅಂತ ಕೂಡ ಕರಿತೀವಿ. ಓಕೆ, ಕಾಶಿನಾಥ್ ರಾಯ್ ಅವರು ಕೂಡ ಈ ಒಂದು ಭಾಗದಲ್ಲಿ ನಮ್ಗೆ ಸಿಗ್ತಕ್ಕಂತ ಹೆಸರು. ಜೊತೆಗೆ ಪ್ರಸನ್ನ ಕುಮಾರ್ ಅಂತ ಕರಿತೀವಿ. ಓಕೆ, ಪ್ರಸನ್ನ ಕುಮಾರ್ ಟ್ಯಾಗೋರ್ ಅಂತನೂ ಕೂಡ ಇವ್ರ ಹೆಸರಿದೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ 1836 ಡಿಸೆಂಬರ್ನಲ್ಲಿ ಈ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಬಟ್ ಈ ಸಂಘವನ್ನ ಸ್ಥಾಪನೆ ಮಾಡಿದಾಗ ಇದು ರಾಷ್ಟ್ರೀಯತೆಯ ವಿಚಾರಗಳನ್ನ ಇದು ಮೋಟಿವ್ ಮಾಡಲಿಲ್ಲ. ಹಂಗಾಗಿ ಇದನ್ನ ಮೊದಲ ರಾಜಕೀಯ ಸಂಘ ಅಂತ ನಾವು ಕರೆಯಲ್ಲ. ಇವರು ಮೊದಲು ಈ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ದು ಇವರ ಹೋರಾಟಗಳ ಒಂದು ವೈಯಕ್ತಿಕ ವಿಚಾರಗಳು ಹೆಚ್ಚಾಗಿತ್ತು ಅಂತ ಕರಿತೀವಿ. ಏನು ಅಂದ್ರೆ ಇವರಲ್ಲಿ ಬಹಳಷ್ಟು ಜನರು ತಮ್ಮ ಜಮೀನುಗಳಿಗೆ ಬ್ರಿಟಿಷರು ವಿಧಿಸಿದ್ದಂತಹ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅನ್ನುವ ವಿಚಾರವನ್ನ ಮುಂದಿಟ್ಕೊಂಡು ಇವರು ಹೋರಾಟಗಳನ್ನ ಮಾಡಿದ್ರು. ಸರ್ಕಾರದ ನೀತಿ ಮತ್ತು ಆಡಳಿತದ ವಿಷಯಗಳನ್ನ ಇವರು ಚರ್ಚಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋಣ ಅಂತ ಮಾಡಿದ್ರು. ಆದ್ರೆ ಇವರು ಕೇವಲ ಇವರ ಜಮೀನು ಮತ್ತು ಜಮೀನುದಾರಿಕೆ ವಿಚಾರಗಳ ಪರವಾಗಿ ಮಾತ್ರ ಮೊದಲ ಹೋರಾಟಗಳು ಶುರುವಾಗಿತ್ತು ಬಂಗಭಾಷಾ ಪ್ರಾಕ್ಷಿಕ ಸಭಾದಲ್ಲಿ. ಗೌರಿಶಂಕರ್ ತರ್ಕಿಬಾಗಿಶ್ ಅವರು ಕೂಡ ಬರ್ತಾರೆ. ಅವ್ರ ಜೊತೆಗೆ ರಾಧಾಕಾಂತ್ ದೇಬ್ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ. ಆದ್ರೆ ಅವರು ಇದರಲ್ಲಿ ಹೆಚ್ಚಿನ ಪಾತ್ರ ನಮ್ಗೆ ಕಂಡು ಬರಲ್ಲ. 1836 ಕೋಲ್ಕತ್ತಾದಲ್ಲಿ ಇದರ ಮೊದಲ ಸಂಘಟನೆ ಶುರುವಾಗತ್ತೆ. ಬಟ್ ಸ್ವಾತಂತ್ರ್ಯಕ್ಕಿಂತ ಮುಂಚಿದ್ದ ಮೊದಲ ರಾಜಕೀಯ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಇಟ್ಸ್ ಇಂಪಾರ್ಟೆಂಟ್ ಆಗಿ ನೋಡಿ, ರಾಜಕೀಯ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅವಾಗ ಲ್ಯಾಂಡ್ ಹೋಲ್ಡರ್ ಸೊಸೈಟಿ 1836 ಅಂದ್ರೆ ಕಲ್ಕತ್ತಾ ಜಮೀನ್ದಾರರ ಸಂಘ ಅಂತಾನೆ ನಾವು ಕನ್ನಡದಲ್ಲಿ ಇದನ್ನ ಕರಿತೀವಿ. ಹಾಗಾಗಿ ಕಲ್ಕತ್ತಾದಲ್ಲಿ ಇದು ಮೊದಲ ಸಂಘಟನೆ ಶುರುವಾಯಿತು. ಇದನ್ನ ಭಾರತದ ಪ್ರಥಮ ರಾಜಕೀಯ ಸಂಘಟನೆ ಅಂತ ಕೂಡ ಇದನ್ನ ಕರೆಯಲಾಗತ್ತೆ. ಇದರಲ್ಲಿ ರಾಜಾ ರಾಧಾಕಾಂತ ದೇಬ್ ಅವರಿದ್ರು, ದ್ವಾರಕನಾಥ್ ಟ್ಯಾಗೋರ್ ಅವರಿದ್ರು, ಪ್ರಸನ್ನ ಕುಮಾರ್ ಟ್ಯಾಗೋರ್ ಅವರಿದ್ರು. ಇನ್ ಕೆಲವರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಬರ್ತಾರೆ ಅದರಲ್ಲಿ ರಾಜ್ ಕಮಲ್ ಸೇನ್ ಅಂತ ಕೂಡ ಕರಿತೀವಿ. ರಾಜ್ ಕಮಲ್ ಸೇನ್ ಅವರು ಬರ್ತಾರೆ. ಹಾಗೆ ಬದಾನಿ ಚರಣ್ ಮಿತ್ರ ಅವರು ಕೂಡ ಬರ್ತಾರೆ. ಓಕೆ, ಬದಾನಿ ಚರಣ ಮಿತ್ರ ಅವರು ಕೂಡ ಬರ್ತಾರೆ. ಇವರೆಲ್ಲರೂ ಕೂಡ ಇದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಜಮೀನ್ದಾರರ ಹಿತರಕ್ಷಣೆಗಳನ್ನ ಮಾಡುವ ಉದ್ದೇಶದಿಂದ ಮತ್ತು ಹೊಸದಾಗಿ ಒಂದು ರಾಜಕೀಯ ಚಟುವಟಿಕೆಗಳನ್ನ ಕೈಗೊಳ್ಳುವ ವಿಚಾರಗಳಿಂದಾಗಿ ಕಲ್ಕತ್ತಾದಲ್ಲಿ ಇದು ಮೊದಲು ಸ್ಥಾಪನೆ ಆಗತ್ತೆ. ಓಕೆ, ಹಾಗಾಗಿ ಮೊದಲ ಬಾರಿ ಒಂದು ರಾಜಕೀಯ ವಿಚಾರಗಳನ್ನ ಮಾತಾಡಿದ್ದು ಆ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಹೋಗಿದ್ದೆ ಈ ದ್ವಾರಕನಾಥ್ ಟ್ಯಾಗೋರ್ ಅವರು. ಹಾಗಾಗಿ ಈ ಸಂಘಟನೆ ಮೊದಲ ಬಾರಿಗೆ ಸ್ಥಾಪನೆ ಆಗತ್ತೆ ಒಂದು ರಾಜಕೀಯ ಸಂಘಟನೆ ಆಗಿ. ಹೀಗೆ ಮುಂದುವರಿದಂತಹ ವಿಚಾರಗಳೆಲ್ಲ ನೋಡ್ತಾ ಹೋದ್ರೆ ಮತ್ತೆ ಭಾರತದಿಂದ ಹೊರಗೆ ಮೊಟ್ಟ ಮೊದಲ ರಾಜಕೀಯ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು ಬ್ರಿಟಿಷ್ ಇಂಡಿಯಾ ಸೊಸೈಟಿ 1838 ಲಂಡನ್ ನಲ್ಲಿ ಸ್ಥಾಪನೆ ಆಗತ್ತೆ. ಸ್ಥಾಪನೆ ಮಾಡಿದವರು ರಾಜಾ ರಾಮ್ ಮೋಹನ್ ರಾಯ್ ಅವರ ಆಪ್ತ ಸ್ನೇಹಿತ ವಿಲಿಯಂ ಆಡಮ್ ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ನಮಗೂ ಬರ್ತಕ್ಕಂಥ ಪ್ರಶ್ನೆ, ವಿದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ವಿದೇಶದಲ್ಲಿ ಮೊದಲ ಬಾರಿ ಸ್ಥಾಪನೆಯಾದ ಭಾರತೀಯ ಸಂಘಟನೆ ಯಾವುದು ಅಂತ ಕೂಡ ಕೇಳ್ತಾರೆ. ವಿದೇಶದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಭಾರತೀಯ ಸಂಘಟನೆ ಯಾವುದು ಅಂತಂದ್ರೆ ಬ್ರಿಟಿಷ್ ಇಂಡಿಯಾ ಸೊಸೈಟಿ 1838 ಲಂಡನ್ ನಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಆಪ್ತ ಸ್ನೇಹಿತರ ವಿಲಿಯಂ
ಆಡಮ್ ಇದನ್ನ ಸ್ಥಾಪನೆ ಮಾಡ್ತಾರೆ. ಅದು ಕೂಡ ಲಂಡನ್ ನಗರದಲ್ಲಿ ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಹೇಳಿದೆ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಇದು ಭಾರತದಲ್ಲಿ. ವಿದೇಶದಲ್ಲಿ ಅಂತ ಕೇಳಿದ್ರೆ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಕೂಡ ಇದನ್ನ ನಾವು ಬರಿಬೇಕಾಗತ್ತೆ. ಸೊ ಅದಾದ ನಂತರ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು 1843 ಕೋಲ್ಕತ್ತಾದಲ್ಲಿ ಸ್ಥಾಪನೆಗೆ ಬಂದಂತಹ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ. ನೋಡಿ, ಇದೇ ಬ್ರಿಟಿಷ್ ಇಂಡಿಯಾ ಸೊಸೈಟಿಗೆ ಸ್ಥಾಪನೆಗಾಗಿ ಹೋರಾಡಿದ್ದಂಥವ್ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಆಪ್ತ ಸ್ನೇಹಿತರ ವಿಲಿಯಂ ಆಡಮ್ ಇದ್ರು. ಇವ್ರ ಜೊತೆಗೂ ಕೂಡ ದ್ವಾರಕನಾಥ್ ಟ್ಯಾಗೋರ್ ಅವರು ಕೂಡ ಹೋರಾಟ ಮಾಡಿದ್ರು. ಆ ಕಾಲಕ್ಕೆ ದ್ವಾರಕನಾಥ್ ಟ್ಯಾಗೋರ್ ಅವರು ಇದ್ರು. ಅದಾದ ನಂತರ ಈ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿಯನ್ನ ಭಾರತದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಪ್ರಯತ್ನಗಳು ಶುರುವಾಗತ್ತೆ. ಆಗ ಬಂಗಾಳದಲ್ಲಿ ದ್ವಾರಕನಾಥ್ ಟ್ಯಾಗೋರ್ ಅವರು ಮತ್ತು ಚಂದ್ರಮೋಹನ್ ಚಟರ್ಜಿ ಅಂತ ಕೂಡ ಕರಿತೀವಿ, ಅಥವಾ ಚಟ್ಟೋಪಾಧ್ಯಾಯ ಅಂತ ಕೂಡ ಕರಿತೀವಿ. ಈ ದ್ವಾರಕನಾಥ್ ಟ್ಯಾಗೋರ್ ಮತ್ತು ಚಂದ್ರಮೋಹನ್ ಚಟರ್ಜಿ ಪರಮಾನಂದ ಮಿತ್ರ ಅವರು, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇವರು ಪರಮಾನಂದ ಮಿತ್ರ ಅವರು, ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಈ ಒಂದು ರಾಜಕೀಯ ಸಂಘಟನೆಯನ್ನ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು ಕಲ್ಕತ್ತಾದಲ್ಲಿ. ಹೀಗೆ ಸ್ಥಾಪನೆ ಮಾಡೋದಕ್ಕಾಗಿ ವಿಚಾರಗಳನ್ನ ಬ್ರಿಟಿಷರ ಒಂದು ಕಣ್ಗಾವಲಲ್ಲೇ ಸ್ಥಾಪನೆ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ನಾವು ಭಾರತೀಯರು ಇದನ್ನ ಸಂಘಟನೆ ಮಾಡಿದ್ರೆ ಬ್ರಿಟಿಷ್ ಆಡಳಿತ ಇದನ್ನ ನಿಯಂತ್ರಣ ಮಾಡುತ್ತೆ. ಲಾರ್ಡ್ ಡಾಲೌಸಿ ಅಂತವರು ಮತ್ತೆ ಇಲ್ಲಿದ್ದಂತ ಗವರ್ನರ್ ಜನರಲ್ ಗಳಂತರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ, ಇವರ ಇಂಗ್ಲೆಂಡ್ ನ ಪ್ರತಿನಿಧಿಯಾಗಿದ್ದಂತಹ ವೆರಿ ಇಂಪಾರ್ಟೆಂಟ್ ಪರ್ಸನ್ ಆಗಿ ಕಾರ್ಯನಿರ್ವಹಿಸಿದ್ದಂತ ಜಾರ್ಜ್ ಥಾಮ್ಸನ್ ಅಂತ ಬರ್ತಾನೆ. ಈ ಜಾರ್ಜ್ ಥಾಮ್ಸನ್ ಅನ್ನ ಕರ್ಕೊಂಡು ಬಂದ್ಬಿಟ್ಟು ಅವನ ನೇತೃತ್ವದಲ್ಲಿ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿಯನ್ನ ಮಾಡಿ ಅವನನ್ನೇ ಮೊದಲ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಹೀಗೆ ಮಾಡೋದ್ರ ಮುಖಾಂತರವಾಗಿ ಬ್ರಿಟಿಷರಿಗೆ ಈ ನಾವು ಸ್ಥಾಪನೆ ಮಾಡ್ತಾ ಇದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಜಾರ್ಜ್ ಥಾಮ್ಸನ್ ಅವರೇ ಇಲ್ಲಿ ರಚನೆ ಮಾಡ್ತಾ ಇದ್ದಾರೆ ಅನ್ನೋ ಮನೋಭಾವನೆ ತರುವಂತ ಪ್ರಯತ್ನ ಇಲ್ಲಿ ಮಾಡ್ತಾರೆ. ಅದಾದ ನಂತರ ಪ್ಯಾರೆ ಚಂದ್ ಅವರು ಕೂಡ ಇದರ ಮೊದಲ ಕಾರ್ಯದರ್ಶಿ ಕೂಡ ಆಗ್ತಾರೆ. ಪ್ಯಾರೆ ಚಂದ್ ಮಿತ್ರ, ಅಥವಾ ಪೂರ್ಣ ಹೆಸರು ಕೂಡ ನಮ್ಗೆ ಇಷ್ಟೇ ಸಿಗೋದು, ಪ್ಯಾರೆ ಚಂದ್ ಮಿತ್ರ ಅವರು ಅದರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಭಾರತದಲ್ಲಿ ಬ್ರಿಟಿಷರ ವಿಚಾರಗಳನ್ನೆಲ್ಲ ದಾಖಲಿಸಿಕೊಂಡು ಲಂಡನ್ಗೂ ಮತ್ತು ಇಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಗೂ ತಮ್ಮ ಮನವಿಗಳನ್ನ ಸಲ್ಲಿಸುವಂತಹ ಉದ್ದೇಶವನ್ನ ಹೊಂದಿತ್ತು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಬೆಂಗಾಲ್ ಇಂಡಿಯಾ ಸೊಸೈಟಿ ಏನ್ ಮಾಡಿತ್ತು ಅಂತಂದ್ರೆ, ಭಾರತೀಯರ ಹಿತರಕ್ಷಣೆಗಾಗಿ, ನೆನಪಿಟ್ಕೊಳ್ಳಿ, ಭಾರತೀಯರ ಹಿತರಕ್ಷಣೆಗಾಗಿ ಮತ್ತು ಎಲ್ಲಾ ರೀತಿಯ ನ್ಯಾಯಯುತ ಹೋರಾಟಗಳಿಗಾಗಿ, ಓಕೆ, ಎಲ್ಲ ನ್ಯಾಯಯುತ ಹೋರಾಟಗಳಿಗಾಗಿ ಮತ್ತು ಶಾಂತಿಯುತ ಮಾರ್ಗಗಳನ್ನ ಅನುಸರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಹೀಗೆ ಸಂಘಟನೆಗಳು ಸ್ಥಾಪನೆ ಆದಾಗ ಈ ಸಂಘಟನೆಯಲ್ಲಿ ಪ್ಯಾರೆ ಚಂದ್ ಮಿತ್ರ ಅವರು ಕಾರ್ಯದರ್ಶಿಯಾಗಿ ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಲಾರ್ಡ್ ಕಾರನ್ ವಾಲಿಸ್ ಜಾರಿಗೆ ತಂದಿರತಕ್ಕಂತಹ ಖಾಯಂ ಜಮೀನ್ದಾರಿ ಪದ್ಧತಿ ಏನಿತ್ತೋ, ಈ ಖಾಯಂ ಜಮೀನುದಾರಿ ಪದ್ಧತಿಯನ್ನ ಅವತ್ತು ವಿರೋಧ ಕೂಡ ಮಾಡ್ತು. ಭಾರತದಲ್ಲಿ ಈ ಕಂದಾಯ ನೀತಿಯನ್ನ ಮೊಟ್ಟ ಮೊದಲ ಬಾರಿಗೆ ವಿರೋಧಿಸಿ, ಈ ಕಂದಾಯ ನೀತಿ ಅವೈಜ್ಞಾನಿಕ ಕ್ರಮವನ್ನ ಹೊಂದಿದೆ ಅಂತ ಕೂಡ ಇದನ್ನ ವಿರೋಧಿಸ್ತಾರೆ. ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಇವರಿಗೆ ಈ ಮಟ್ಟದಲ್ಲಿ ಒಂದು ಪ್ರಭುತ್ವವನ್ನ ಬೆಳೆಸಿದ್ದೆ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಂತ ಕರಿತೀವಿ. ಈ ಯಂಗ್ ಬೆಂಗಾಲ್ ಮೂವ್ಮೆಂಟ್ ವಿವಿಯನ್ ಡಿಸಾರಿಯೋ ಅವರ ನೇತೃತ್ವದಲ್ಲಿ ಬಂದದ್ದು. 1826ರಿಂದ 31ರವರೆಗೆ ಈ ವಿವಿಯನ್ ಡಿಸಾರಿಯೋ ಭಾರತದಲ್ಲಿ ಒಂದು ಪಾಶ್ಚಿಮಾತ್ಯ ವಿಚಾರಗಳು ಮತ್ತು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಬಹಳಷ್ಟು ಬೆಂಬಲಿಸಿಬಿಟ್ಟು ವಿಚಾರಗಳನ್ನ ಪ್ರಚಾರ ಮಾಡ್ತಾರೆ. ಮತ್ತು ವಿದೇಶದಲ್ಲಿ ಹೇಗೆ ಸ್ವಾತಂತ್ರ್ಯದ ಪರಿಕಲ್ಪನೆಗಳಿದ್ದಾವೆ, ಮಾನವನ ಮೂಲಭೂತ ಹಕ್ಕುಗಳು ಏನಾಗಿರ್ತವೆ ಮತ್ತು ಭಾರತದ ಇತಿಹಾಸದಲ್ಲಿರ್ತಕ್ಕಂತಹ ಸಾಂಸ್ಕೃತಿಕ ವಿಚಾರಗಳನ್ನೆಲ್ಲ ಈ ವಿವಿಯನ್ ಡಿಸಾರಿಯೋ ತುಂಬಾ ಪ್ರಚಾರ ಮಾಡ್ತಾನೆ. ಬದುಕಿದ್ದು ಅಲ್ಪ ಆಯುಷು, ಆದ್ರೂ ಕೂಡ ಶಾಶ್ವತವಾಗಿ ಭಾರತೀಯರಿಗೆ
ರಾಷ್ಟ್ರೀಯತೆಯ ಪರಿಪಾಠಗಳನ್ನು ಹೇಳ್ಕೊಟ್ಟವನು ಅಂತ ಕೂಡ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಲ್ಲಿ ವಿವಿಯನ್ ಡಿಸಾರಿಯೋ ಅವರ ಪ್ರಭಾವ ತುಂಬಾನೇ ಬರ್ತದೆ. ಓಕೆ, ಹಾಗಾಗಿ ಇವನೊಬ್ಬ ಇಂಡೋ ಪೋರ್ಚುಗೀಸ್ ಅಂತನೂ ಕೂಡ ಇವನನ್ನ ಕರೀಲಾಗತ್ತೆ. ಅದಾದ ನಂತರ 1851 ಅಕ್ಟೋಬರ್ ವೇಳೆಗೆ ಭಾರತದಲ್ಲಿ ಒಂದು ಹೊಸ ವಿಚಾರಗಳು ಹೊರಗೆ ಬಂತು. ಅದೇ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಅಂತ ಕರಿತೀವಿ. ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ ಅನ್ನುವಂತ ಒಂದು ಹೊಸ ಸಂಘಟನೆ ಶುರುವಾಗುತ್ತೆ. ಈಗೂ ಕೂಡ ರಾಜಾ ರಾಧಾಕಾಂತ ದೇಬ್ ಇದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡ್ಬಿಟ್ಟು ಭಾರತದಲ್ಲಿ ಹೊಸ ವಿಚಾರಗಳಿಗೆ ತಮ್ಮಂತ ಓಪನ್ ಮಾಡ್ಕೊಳ್ತಾರೆ. ಆಗ ಈ ಹಿಂದೆ ರಾಜಾಕಾಂತ್ ದೇಬ್ ಅವರ ಜೊತೆಗಿದ್ದಂತಹ ದ್ವಾರಕನಾಥ್ ಟ್ಯಾಗೋರ್ ಅವರು ಇರ್ಲಿಲ್ಲ. ಈಗ ಅವರ ಮಗ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಇದ್ರು. ನೆನ್ಪಿಟ್ಕೊಳ್ಳಿ, ದ್ವಾರಕನಾಥ್ ಟ್ಯಾಗೋರು, ದೇವೇಂದ್ರನಾಥ್ ಟ್ಯಾಗೋರು ಮತ್ ಇವರ ಮಗನೇ ರವೀಂದ್ರನಾಥ್ ಟ್ಯಾಗೋರ್ ಅವರು. ಹಾಗಾಗಿ ಈ ಒಂದು ಅಜ್ಜ ಮೊಮ್ಮಕ್ಕಳ ಹೋರಾಟ ಭಾರತ ಇತಿಹಾಸದಲ್ಲಿ ತುಂಬಾನೇ ಅದ್ಭುತವಾಗಿ ಕಂಡು ಬರುತ್ತೆ. ಹಾಗಾಗಿ ಲ್ಯಾಂಡ್ ಲಾರ್ಡ್ ಸೊಸೈಟಿನಲ್ಲಿ ದ್ವಾರಕನಾಥ್ ಟ್ಯಾಗೋರ್ ಅವರು ಬಂದ್ರೆ, ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ಸ್ ಅಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಬರ್ತಾರೆ. ತತ್ವಬೋಧಿನಿ ಸಭಾ ಅಂತ ನೀವೇನು ಓದ್ತಿರಲ್ಲ ಸಾಮಾಜಿಕ ಧಾರ್ಮಿಕ ಚಳವಳಿಯಲ್ಲಿ, ಆ ತತ್ವಬೋಧಿನಿ ಸಭಾದ ಸಂಘಟನೆ ಮಾಡಿದವರೇ ದೇವೇಂದ್ರನಾಥ್ ಟ್ಯಾಗೋರ್ ಅವರು. ರಾಜಾರಾಮ್ ಮೋಹನ್ ರಾಯ್ ಅವ್ರ ಜೊತೆಗೆ ಸೇರ್ಕೊಂಡವರು ಮುಂದೆ ಭಾರತೀಯ ಸುಧಾರಣ್ ಸಮಾಜವಾದಗಳೆಲ್ಲ ಬದಲಾವಣೆಗಳಾದ ಮೇಲೆ ಅಲ್ಲಿ ಬ್ರಹ್ಮ ಸಮಾಜದಲ್ಲಿ ವಿಘಟನೆಗಳು ಶುರುವಾದಾಗ ಇವರು ತತ್ವಬೋಧಿನಿ ಸಭಾ ಅಂತ ಕೂಡ ಕಟ್ತಾರೆ. ಅದಕ್ಕೊಂದು ತತ್ವಬೋಧಿನಿ ಪತ್ರಿಕೆಯನ್ನು ಕೂಡ ಮಾಡ್ತಾರೆ ಇವರು. ಮುಂದೆ ಇವರು ಮರಣ ಹೊಂದಿದ್ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಆ ಪತ್ರಿಕೆಯ ಸಂಪಾದಕೀಯತ್ವವನ್ನು ಮುಂದುವರಿಸಿಕೊಳ್ತಾರೆ. ನಾವಿವತ್ತು ಓದ್ತಾ ಇದೀವಲ್ವಾ, ಯಾವುದು ಜನಗಣಮನ ಅಧಿನಾಯಕ, ಅದರ ಮೊದಲ ಸಾಹಿತ್ಯ ಪ್ರಕಟವಾಗಿದ್ದೇ ಈ ತತ್ವಬೋಧಿನಿ ಪತ್ರಿಕೆಯಲ್ಲಿ. ಅದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ. ಹಂಗಾಗಿ ದೇವೇಂದ್ರನಾಥ್ ಟ್ಯಾಗೋರು, ಅವರಪ್ಪ ದ್ವಾರಕನಾಥ್ ಟ್ಯಾಗೋರು, ಮತ್ತೆ ಇಲ್ಲಿ ಮೊಮ್ಮಗ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಹು ಅದ್ಭುತವಾದ ಹೋರಾಟ ಇತಿಹಾಸದಲ್ಲಿ ನಾವು ಇದನ್ನ ನೋಡಬಹುದು. ಬಟ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ, ಹೀಗೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿ ಇದರ ಕಾರ್ಯದರ್ಶಿ ಆಗ್ತಾರೆ. ಮತ್ತು ಇದರ ಅಧ್ಯಕ್ಷರಾಗಿ ನಿಮ್ಗೆ ಹೇಳಿದೆ ರಾಧಾಕಾಂತ್ ದೇಬ್ ಅವರು ಕೂಡ ಇರ್ತಾರೆ. ಇವರಿಬ್ರು ಒಗ್ಗೂಡಿ ಅನೇಕ ಬ್ರಿಟಿಷ್ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ನಮ್ಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ಸ್ ಅಲ್ಲಿದ್ದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ಲೇಬೇಕು. ಅವರೇನೆ ಹರೀಶ್ ಚಂದ್ರ ಮುಖರ್ಜಿ. ನೆನಪಿಟ್ಕೊಳ್ಳಿ, ಹರೀಶ್ ಚಂದ್ರ ಮುಖರ್ಜಿ. ಇವ್ರ ಬಗ್ಗೆ UPSC ನಲ್ಲಿ ಬಹಳಷ್ಟು ಭಾರಿ ಪ್ರಶ್ನೆಗಳು ಬಂದಿದೆ. ಮತ್ತು ನಮ್ಮ ಸ್ಟೇಟ್ ನ KS ಪರಿಕ್ರಮದಲ್ಲೂ ಕೂಡ ಇವ್ರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಹರೀಶ್ ಚಂದ್ರ ಮುಖರ್ಜಿ ಅವರ ಒಂದು ಶ್ರೇಷ್ಠ ಪತ್ರಿಕೆ ಇತ್ತು, ಅದನ್ನೇ ಹಿಂದೂ ಪೇಟ್ರಿಯಾಟ್ ಅಂತ ಕರಿತೀವಿ. ಓಕೆ, ಹಿಂದೂ ಪೇಟ್ರಿಯಾಟ್ ಅಂತ ಓದ್ತೀರಿ ನೋಡಿ. ಈ ಪತ್ರಿಕೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಯಾವಾಗ ಬರುತ್ತೆ ಗೊತ್ತಾಯ್ತು? ನೀವು ಚಂಪಾರಣ್ ಸತ್ಯಾಗ್ರಹ ಓದುವಾಗ ಇಲ್ಲಿ ಹಿಂದೂ ಪೇಟ್ರಿಯಾಟ್ ಬಗ್ಗೆನೂ ಕೂಡ ಓದಬೇಕಾಗತ್ತೆ. ಎಷ್ಟು ಅದ್ಭುತವಾಗಿ ಗಾಂಧೀಜಿಯ ವಿಚಾರಧಾರೆಯನ್ನ ಹರಿಶ್ಚಂದ್ರ ಮುಖರ್ಜಿ ಅವರ ಈ ಪತ್ರಿಕೆ ಎಷ್ಟು ಅದ್ಭುತವಾಗಿ ಮುಂದೆ ಪ್ರಕಟ ಮಾಡಿತ್ತು. ಬಟ್ ಅವರು ಇರಲಿಲ್ಲ, ಅದರ ವಿಚಾರಧಾರೆಗಳಲ್ಲಿ ಹಿಂದೂ ಪೇಟ್ರಿಯಾಟ್ ಬಹಳಷ್ಟು ಮಹತ್ವವನ್ನ, ಬ್ರಿಟಿಷರ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿತ್ತು ಅಂತ. ಹಂಗಾಗಿ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ಸ್ ನ ಸಂಘಟನೆಯಲ್ಲಿದ್ದಂತ ಹರಿಶ್ಚಂದ್ರ ಮುಖರ್ಜಿ ಅವರು ಇದರ ಮುಖಾಂತರನೇ ಹಿಂದೂ ಪೇಟ್ರಿಯಾಟ್ ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಳ್ಳುವಂತ ವಿಚಾರಗಳು. ಹೀಗೆ ಭಾರತದಲ್ಲಿ ರಾಷ್ಟ್ರೀಯತೆಯ ಹೋರಾಟಗಳನ್ನ ಇವರು ಶುರು ಮಾಡ್ತಾ ಬಂದ್ರು. ಬಟ್ ಆ ಕಡೆ 1857ರ ದಂಗೆನೂ ಕೂಡ ನಡೀತಾ ಇತ್ತು. ಬಟ್ ಈಗ ಭಾರತದಲ್ಲಿ ಬರೀ ಬಂಗಾಳಕ್ಕಷ್ಟೇ ಸೀಮಿತವಾಗಿದ್ದಂತ ಇದು ಮುಂದೆ ಬಂಗಾಳ ಬಿಟ್ಟು ಮದ್ರಾಸ್ ಮತ್ತು ಬಾಂಬೆಗಳಲ್ಲೂ ಕೂಡ ತನ್ನ ರಾಜಕೀಯ ವಿಚಾರಗಳನ್ನ ಹೊರಹೊಮ್ಮೋದಕ್ಕೆ ಕಾರಣ ಕೂಡ ಆಗಿತ್ತು. ಯಾಕೆ ಕಾರಣ ಆಗಿತ್ತು ಅಂತಂದ್ರೆ, ನಿಮಗೆ ನೆನಪಿರ್ಲಿ 1817ರಲ್ಲಿ ಏನಾಗಿತ್ತು ಅಂತಂದ್ರೆ, ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ದಿ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದ್ರು. ಯಾರೋ ರಾಜಾರಾಮ್ ಮೋಹನ್ ರಾಯ್ ಅವರು ದಿ ಹಿಂದೂ ಕಾಲೇಜ್ ನ ಅನೇಕ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಇಡೀ ಭಾರತದಾದ್ಯಂತ ಇವರು ಪ್ರಕಟ ಆಗಿದ್ರು. ಈ ದಿ ಹಿಂದೂ ಕಾಲೇಜ್ ನಲ್ಲಿ ಓದಂತವ್ರೆ ಇಡೀ ಭಾರತದಲ್ಲಿ ರಾಜಕೀಯ ಸಂಘಟನೆಗಳಿಗೆ ರಾಜಾರಾಮ್ ಮೋಹನ್ ರಾಯ್ ಅವರ ಕರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ದಕ್ಷಿಣ ಭಾರತಕ್ಕೂ ಕೂಡ ರಾಜಕೀಯ ಸೊಗಡನ್ನ, ಆ ರಾಜಕೀಯ ಸಂಘಟನೆ ವಿಚಾರವನ್ನ ಪ್ರಚಾರ ಪಡಿಸೋದ್ರಲ್ಲಿ ದ ಹಿಂದೂ ಕಾಲೇಜ್ ತುಂಬಾನೇ ಮುಖ್ಯ. ಬಟ್ ಹಿಂದೂ ಕಾಲೇಜ್ ನ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಅದ್ಭುತ. ನಿಮಗೆ ಅದರಲ್ಲಿ WC ಬ್ಯಾನರ್ಜಿ ಅವರು ಬರ್ತಾರೆ, ಮುಂದೆ ಗಿರೀಶ್ ಚಂದ್ರ ಘೋಷ್ ಅವರು ಬರ್ತಾರೆ,
ರಮೇಶ್ ಚಂದ್ರ ದತ್ ಅಂತ ಕರಿತೀವಿ, RC ದತ್ ಕೂಡ ಇಲ್ಲಿಯವರೇ. ಇನ್ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಕೂಡ ಇದೇ ದಿ ಹಿಂದೂ ಕಾಲೇಜ್ ನ ಸ್ಟೂಡೆಂಟ್ಸ್. ಹಂಗಾಗಿ ಒಂದು ಸಂಘಟನೆ ಒಂದು ಅತ್ಯುತ್ತಮ ಉದ್ದೇಶಗಳನ್ನ ಹೊಂದಿದ್ದಂತ ಈ ಸಂಘಟನೆ ವಿದ್ಯಾರ್ಥಿಗಳು ಇಡೀ ಭಾರತದಲ್ಲಿ ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಭಾರತದ ಮೊಟ್ಟ ಮೊದಲ ರಾಜಕೀಯ ಸಂಘಟನೆ ಅಂತ ಕೂಡ ಇದನ್ನ ಕರೀತಾರೆ. ದಕ್ಷಿಣ ಭಾರತದ ಈ ಮೊಟ್ಟ ಮೊದಲ ರಾಜಕೀಯ ಸಂಘಟನೆಯನ್ನ ಮದ್ರಾಸಲ್ಲಿ ಸ್ಥಾಪನೆ ಮಾಡ್ತಾರೆ. ಗಾಜಲು ಲಕ್ಷ್ಮೀ ನರಸು ಚೆಟ್ಟಿ ಇವರು ಕೂಡ ಇದರ ಮೊದಲ ಅಧ್ಯಕ್ಷರಾಗಿ ಸ್ಥಾಪನೆ ಮಾಡ್ತಾರೆ. ಇವರೇ ಈ ಸಂಘಟನೆಯಿಂದ ಒಂದು ಪತ್ರಿಕೆ ಕೂಡ ಓಡಿಸ್ತಾರೆ, ಅದನ್ನೇ ಕ್ರಿಸೆಂಟ್ ಅಂತ ಕೂಡ ಕರಿತೀವಿ. ಕ್ರಿಸೆಂಟ್ ಅಂತಕ್ಕಂತಹ ಇಂಗ್ಲಿಷ್ ಪತ್ರಿಕೆ ಕೂಡ ಇದೇ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್ ಇಂದ ಹೊರಹೊಮ್ತಾ ಇತ್ತು. ಹಾಗಾಗಿ ಮುಂದೆ ಈ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್ ಅಲ್ಲಿ ಗಾಜಲು ಲಕ್ಷ್ಮೀ ನರಸಿಂಹ ಚೆಟ್ಟಿ ಅವರು ಹೇಗೆ ಹೋರಾಟ ಮಾಡಿದ್ರು, ಇವರಿಗೆ ಮುಂದೆ ಸೋಮಸುಂದರಂ ಚೆಟ್ಟಿಯಾರ್ ಕೂಡ ಎಲ್ಲಾ ರೀತಿಯ ಸಹಾಯವನ್ನು ಮಾಡೋದ್ರ ಮುಖಾಂತರ ರಾಜಕೀಯ ಸಂಘಟನೆಯನ್ನ ಇನ್ನೂ ಬಲಗೊಳಿಸೋದಕ್ಕೆ ಇವರು ಪ್ರಯತ್ನ ಕೂಡ ಮಾಡ್ತಾರೆ. ಅದಾದ್ಮೇಲೆ ಬರೋದು ಮದ್ರಾಸ್ ಪ್ರಾಂತ್ಯದಲ್ಲಿ ದಿ ಬಾಂಬೆ ಅಸೋಸಿಯೇಷನ್ಸ್. ನೆನ್ಪಿಟ್ಕೊಳ್ಳಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಹೇಗೆ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್ ಮೊದಲ ರಾಜಕೀಯ ಸಂಘಟನೆ ಆಯ್ತೋ, ಹಾಗೆ ಬಾಂಬೆ ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲ ರಾಜಕೀಯ ಸಂಘಟನೆ ಅಂದ್ರೆ ದಿ ಬಾಂಬೆ ಅಸೋಸಿಯೇಷನ್ಸ್. 1852 ಈ ಸಂಘಟನೆ ಸ್ಟಾರ್ಟ್ ಆಗಿತ್ತು. ಇದರಲ್ಲಿ ಜಗನ್ನಾಥ್ ಶಂಕರ್ ಸೇಠ್ ಇವರೇ ಇದರ ಮೂಲ ಸ್ಥಾಪಕರು ಕೂಡ ಹೌದು, ಇವರೇ ಇದರ ಮೊದಲ ಅಧ್ಯಕ್ಷರು ಕೂಡ ಆಗಿದ್ರು. ಜೊತೆಗೆ ಜಗನ್ನಾಥ್ ಶಂಕರ್ ಸೇಠ್ ಜೊತೆಗೆ ಸರ್ ಜಮ್ಶೆಡ್ಜಿ ಜೀಜಿಬಾಯಿ ಅವರು ಕೂಡ ಆ ಕಾಲಕ್ಕೆ ಬಹಳಷ್ಟು ಮನವಿಗಳನ್ನ ಸಲ್ಲಿಸೋದ್ರ ಮುಖಾಂತರ, ಹಣಕಾಸು ವಿಚಾರಗಳನ್ನ ಸಹಾಯ ಮಾಡೋದ್ರ ಮುಖಾಂತರ ಹೆಲ್ಪ್ ಮಾಡಿದ್ರು. ಜೊತೆಗೆ ದಾದಾಬಾಯಿ ನವರೋಜಿ ಅವರು ಮತ್ತು ವಿನಾಯಕ್ ಶಂಕರ್ ಸೇಠ್ ಅವರು ಇವರೆಲ್ಲರೂ ಕೂಡ ಹೋರಾಟಗಳನ್ನ ಮಾಡ್ತಾರೆ. ಇವ್ರ ಮುಖ್ಯ ಕಾರ್ಯ ಏನ್ ಮಾಡಿದ್ರು ಇವರು ದಿ ಬಾಂಬೆ ಅಸೋಸಿಯೇಷನ್ಸ್ ಅಲ್ಲಿ ಅಂತಂದ್ರೆ, ಇವರು ಬ್ರಿಟನ್ ಸಂಸತ್ತಿಗೆ ನೇರವಾಗಿ ಮನವಿಗಳನ್ನ ಸಲ್ಲಿಸೋದ್ರಲ್ಲಿ ಮೊಟ್ಟ ಮೊದಲ ವಿಚಾರಗಳನ್ನ ಮಂಡಿಸಿದ್ದೇ ಇವರು. ನೀವಿಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಮಾತಾಡೋಕ್ಕಿಂತ ಬ್ರಿಟನ್ ಸಂಸತ್ತಿಗೆ ನೇರವಾಗಿ ಮನವಿ ಪತ್ರಗಳನ್ನ ಕಳಿಸ್ಬೇಕು ಅಂತೇಳಿ ಮತ್ತು ಶಾಸಕಾಂಗಗಳಲ್ಲಿ ಭಾರತೀಯರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೂಡ ಕೇಳಿದ್ರಿಂದನೇ 1853 ಚಾರ್ಟರ್ ಕಾಯ್ದೆಯಿಂದ ಭಾರತದಲ್ಲಿ ಮೊಟ್ಟ ಮೊದಲ ಶಾಸಕಾಂಗ ವ್ಯವಸ್ಥೆ ಬರುತ್ತೆ. ಹಾಗೆ ಬರ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡಿದ್ದೆ ದಿ ಬಾಂಬೆ ಅಸೋಸಿಯೇಷನ್. 1852 ಜಗನ್ನಾಥ್ ಶಂಕರ್ ಸೇಠ್ ಮತ್ತು ಸರ್ ಜಮ್ಶೆಡ್ಜಿ ಜೀಜಿಬಾಯಿ, ದಾದಾಬಾಯಿ ನವರೋಜಿ, ವಿನಾಯಕ್ ಶಂಕರ್ ಸೇಠ್ ಇವರೆಲ್ಲರ ಹೋರಾಟವು ಕೂಡ ಮುಖ್ಯ ಕಾರಣವಾಗಿತ್ತು ಅಂತ ಕೂಡ ನಾವಿಲ್ಲಿ ಅದ್ಭುತವಾಗಿ ವಿಚಾರಗಳನ್ನ ಏನ್ ಮಾಡಬಹುದು, ಇದರಲ್ಲಿ ತಿಳ್ಕೋಬಹುದು. ಹಾಗಾಗಿ ಇದು ನಾವು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನಂಬರ್ 26 ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ 1857 ನಂತರದ ರಾಜಕೀಯ ಸಂಘಟನೆಗಳನ್ನು ನೋಡೋಣ. ಅದಾದ ಮೇಲೆ 1885 ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ನೋಡೋಣ. ಹಾಗಾಗಿ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನ ಟಚ್ ಮಾಡಿ, ಅದರ ಮುಂದೆ ಆಲ್ ಅಂತ ಬರುತ್ತೆ, ಅದನ್ನ ಟಚ್ ಮಾಡಿ. ಜೊತೆಗೆ ನಮ್ಮ ಗೂಗಲ್ ಪೇ ಅಂತ ಏನ್ ಹೇಳಿದೆ ಅದನ್ನ ಕೂಡ ನೀವು ಪೇ ಮಾಡಬೇಕು. 9900599186 ಗೆ ನೀವು ಗೂಗಲ್ ಪೇ ಮಾಡಿದ್ರೆ ಈ ಒಂದು ಡಿಜಿಟಲೈಸೇಷನ್ಸ್ ಅನ್ನ ಇನ್ನೂ ಅದ್ಭುತವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.